ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಅಗಲಿದ ಸಾಲುಮರದ ತಿಮ್ಮಕ್ಕ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ನಿವೃತ್ತ ಪಿಂಚಣಿ ನೌಕರರ ಸಂಘದಿಂದ ಶ್ರದ್ಧಾಂಜಲಿ ಸಲ್ಲಿಕೆ. ಯಾವುದೇ ಅನುಮಾನಾಸ್ಪದ ಲಿಂಕ್ಗಳಿಗೆ ಪ್ರತಿಕ್ರಿಯೆ ಕೊಡಬೇಡಿ, ವೆಂಕಟೇಶ್ ಹೋಗಿಬಂಡಿ. ನಗರದ ನೊಬೆಲ್ ಪದವಿ ಮಹಾವಿದ್ಯಾಲಯದಲ್ಲಿ ಇತಿಹಾಸ ಸಾಮ್ರಾಜ್ಯ ದರ್ಶನ ವಸ್ತು ಪ್ರದರ್ಶನ. ವನಸಿರಿ ಫೌಂಡೇಶನ್ಗೆ ಸದಾಕಾಲವೂ ಮಾರ್ಗದರ್ಶಕರಾಗಿದ್ದ ಸಾಲುಮರದ ತಿಮ್ಮಕ್ಕ. ಸಿಐಟಿಯು ರಾಜ್ಯ ಸಮಿತಿ ಕಾರ್ಯದರ್ಶಿಯಾಗಿ ರಾಯಚೂರಿನ ಡಿಎಸ್ ಶರಣಬಸವ, ಕೊಪ್ಪಳದ ನಿರುಪಾದಿ ಬೆಣಕಲ್ ಆಯ್ಕೆ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಮರಗಳನ್ನೇ ಮಕ್ಕಳಂತೆ ಸಾಕಿ ಸಲುಹಿದ ವೃಕ್ಷಮಾತೆ ಸತಾಯಿಷಿ ಡಾಕ್ಟರ್ ಸಾಲುಮರದ ತಿಮ್ಮಕ್ಕ ಅವರ ನಿಧನಕ್ಕೆ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ನಿವೃತ್ತ ಪಿಂಚಣಿ ನೌಕರ ಸಂಘದ ವತಿಯಿಂದ ಇಂದು ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಇಂದು ಶನಿವಾರ ಸಂಜೆ ನಗರದ ತಹಸೀಲ್ದಾರ್ ಕಚೇರಿಯ ಆವರಣದಲ್ಲಿರುವ ನಿವೃತ್ತ ನೌಕರರ ಭವನದಲ್ಲಿ ಎರಡು ಸಂಘಟನೆಗಳಿಂದ ಅಗಲಿದ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕ ಅವರ ಆತ್ಮಕ್ಕೆ ಶಾಂತಿ ಕೋರಿ ಅವರಿಗೆ ನುಡಿ ನಮನ ಕಾರ್ಯಕ್ರಮ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ನುಡಿ ನಮನ ಸಲ್ಲಿಸಿದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್.ಎಫ್. ಮಸ್ಕಿ ಮತ್ತು ನಿವೃತ್ತ ನೌಕರ ಹುಸೇನ್ ಪಾಷಾ ಹಾಗೂ ಅಧ್ಯಕ್ಷರಾದ ಟಿ. ಅಯ್ಯಪ್ಪ ಮಾತನಾಡಿ, ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಸಾಲುಮರದ ತಿಮ್ಮಕ್ಕನವರು ಕೆಲ ದಿನಗಳಿಂದ ವಯೋಸಹಜವಾಗಿ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಉಸಿರಾಟದ ಸಮಸ್ಯೆ ಉಂಟಾಗಿದ್ದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಗೆ ಸ್ಪಂದಿಸದೆ ಕೊನೆಯುಸಿರೆಳೆದಿದ್ದಾರೆ. ಮಕ್ಕಳಿಲ್ಲದ ತಿಮ್ಮಕ್ಕ ಮರಗಳನ್ನೇ ಮಕ್ಕಳೆಂದು ಭಾವಿಸಿ ಸಾಕಿ ಸಲುಹಿದ ತಾಯಿ ಅವರಾಗಿದ್ದರು. ಅವರ ಅಂತ್ಯಕ್ರಿಯೆ ಕಲಾ ಗ್ರಾಮದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಡೆಯಿತು ಎಂದು ಹೇಳಿದರು. ತಿಮ್ಮಕ್ಕನ ಕುರಿತು ಚುಟುಕು ಕವನ ವಾಚನ ಮಾಡುವ ಮೂಲಕ ಕವಿ ಮನವನ್ನು ಬೀರಪ್ಪ ಸಂಬೋಜಿ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಬಸವರಾಜ್ ಬಿಳೆಕಲ್, ಹುಸೇನಪ್ಪ ಅಮರಾಪುರ್, ಪ್ರಭು, ವೆಂಕಟರೆಡ್ಡಿ, ಸಿದ್ದೇಶ್ವರಿ, ಶಿವಬಸಪ್ಪ, ಶ್ರೀಶೈಲ್, ಅಮೀರ್ ನವಾಬ್ ಸೇರಿದಂತೆ ಎರಡು ಸಂಘಟನೆಯ ಮುಖಂಡರು ಇದ್ದರು. ನಿನ್ನೆಯ ದಿನ ಅವರು ನಿಧನ ಹೊಂದಿ ಇಂದು ಅಂತ್ಯಕ್ರಿಯೆ ಆಗಿರುವುದು ನಿಲುವಿನಲ್ಲಾಗಿದೆ. ಆದರೆ ಆ ಮಹಾತಾಯಿ ಬಡತನದಲ್ಲಿ ನೊಂದು ಗಂಡನ ಕಳ್ಕೊಂಡ ನಂತರ ಮಕ್ಕಳಿಲ್ಲದಂಥ ಸಂದರ್ಭದಲ್ಲಿ ಮಕ್ಕಳನ್ನು ಕೊರಗು ಬೇಡ ಅಂತ ಅನ್ನೋ ವಿಚಾರದಲ್ಲಿ ಇಟ್ಟುಕೊಂಡು ರಸ್ತೆಯ ಮಧ್ಯಭಾಗದಲ್ಲಿ, ರಸ್ತೆಯ ಎಡ ಮತ್ತು ಬಲಭಾಗದಲ್ಲಿ 2 ಲೈನ್ಗಳಲ್ಲಿ 12 ಕಿಲೋಮೀಟರ್ವರೆಗೂ ಆ ಸಾಲುಗಳನ್ನು, ಸಸಿಗಳನ್ನು ನಡುವುದರ ಮುಖಾಂತರ ಅದರ ಪಾಲನೆ ಪೋಷಣೆ ಮಾಡುವುದರ ಜೊತೆಗೆ ಮತ್ತು ಅವಕ್ಕೆ ನೀರು ಉಣಿಸುವುದು, ಮಕ್ಕಳನ್ನು ಯಾವ ರೀತಿ ಕಾಳಜಿ ಮಾಡ್ತಿದ್ರು ಆ ರೀತಿಯಾಗಿ ಸಸಿಗಳನ್ನು ನೆಟ್ಟು ಅದನ್ನು ಹೆಮ್ಮರವಾಗಿ ಬೆಳೆಸಿದಂಥ ಆ ಮಹಾತಾಯಿ. ಆದರೆ ಆ ಸಾಲುಮರದ ತಿಮ್ಮಕ್ಕನಿಗೆ ಇವತ್ತು ರಾಜ್ಯ, ರಾಷ್ಟ್ರ ಹಲವಾರು ಪ್ರಶಸ್ತಿಗಳನ್ನು, ಪದ್ಮಭೂಷಣ ಪ್ರಶಸ್ತಿಗಳನ್ನು ದೊರಕಿರುವುದು ನಿಜವಾಗಿಯೂ ಅಂಥ ಮಹಿಳೆಗೆ ದಿಟ್ಟ ಮಹಿಳೆಯಾದಂಥ ಸಾಲುಮರದ ತಿಮ್ಮಕ್ಕ. ಇವತ್ತು ಆ ತಾಯಿಯನ್ನು ಮಾರ್ಗದರ್ಶನವನ್ನು ನಾವು ನೆನೆಸಿಕೊಂಡ್ರೆ ನಾವು ಏನು ಮಾಡಿದೆವು ಅಂತ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಿದಾಗ ನಾವು ಒಂದು ರೀತಿ ಯಾವುದೇ ತನ್ನ ಮೈ ಜುಮ್ ಹೊಂದುವಂಥ ಕೆಲಸ ಸಾಧನೆಯನ್ನು ಮಾಡಿದ್ದಾರೆ. ಹಲವಾರು ರಾಷ್ಟ್ರ ಮತ್ತು ರಾಜ್ಯ ಹಲವಾರು ಸಂಘಟನೆಯ ಪರ ಮತ್ತು ಸರ್ಕಾರದ ಪರವಾಗಿ ರಾಯಭಾರಿಯಾಗಿ ಕೆಲಸ ನಿರ್ವಹಿಸಿ ಇವತ್ತು ಸಾಲುಮರದ ತಿಮ್ಮಕ್ಕ ಇನ್ನಿಲ್ಲುವಂಥ ನಮಗೆ ಕೊರಗಿದೆ. ಆದರೆ ಆ ತಾಯಿಯ ಮಾಡಿದ ಸಾಧನೆಯನ್ನು ನೆನೆಸಿಕೊಂಡು ನಮ್ಮ ಮಕ್ಕಳಿಗೆ ಮತ್ತು ಶಾಲಾ ಹಂತದಲ್ಲಿ ಆ ಮಕ್ಕಳಿಗೆ ತಿಳಿಸಿಕೊಡುವಂಥ ಇನ್ನೂ ಹೆಚ್ಚಿಗೆ ಮರಗಳನ್ನು ಬೆಳೆಸುವಂಥ ನಾವು ಆ ಸಾಲುಮರದ ತಿಮ್ಮಕ್ಕನಿಗೆ ಶಾಂತಿಯನ್ನು ದೊರಕಿಸಿಕೊಡೋಣ ಅಂತೇಳಿ ನನಗೆ ಮಾತಾಡೋ ಅವಕಾಶ ಕೊಟ್ಟಿದ್ದಾಗೆ ಧನ್ಯವಾದ. ನಗರದ ಎಕ್ಸಲೆಂಟ್ ಕಾಲೇಜಿನಲ್ಲಿ ಸೈಬರ್ ಅಪರಾಧಿಗಳ ಸುರಕ್ಷತೆ ಕುರಿತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸೈಬರ್ ಕ್ರೈಮ್ ಡಿವೈಎಸ್ಪಿ ವೆಂಕಟೇಶ್ ಹೋಗಿಬಂಡಿ ಅವರು ವಿದ್ಯಾರ್ಥಿಗಳಿಗೆ ಅನುಮಾನಾಸ್ಪದ ಲಿಂಕ್ಗಳಿಗೆ ಪ್ರತಿಕ್ರಿಯೆ ನೀಡಬೇಡಿ ಎಂದು ಹೇಳಿದರು. ವಿದ್ಯಾರ್ಥಿಗಳು ಮೊಬೈಲ್ ಬಳಕೆಯನ್ನು ಅಗತ್ಯಕ್ಕೆ ತಕ್ಕಂತೆ ಬಳಕೆ ಮಾಡಬೇಕು. ಹೆಚ್ಚು ಓದಿನ ಕಡೆ ಗಮನ ಹರಿಸಬೇಕು. ಅಪರಾಧ ತಡೆಗಟ್ಟುವಿಕೆ ಮತ್ತು ವರದಿ ಮಾಡುವಿಕೆ ಕುರಿತು ಹೇಳುತ್ತಾ ಆರ್ಥಿಕ ವಂಚನೆಯನ್ನು ತಡೆಗಟ್ಟಲು ಉಚಿತ ದೂರವಾಣಿ ಸಂಖ್ಯೆ 1930ಕ್ಕೆ ಕರೆ ಮಾಡಬೇಕು. ವಿಶೇಷವಾಗಿ ಹಣಕಾಸು ಖಾತೆಗಳ ಬಳಕೆ ಮತ್ತು ವರ್ಗಾವಣೆಯ ಕುರಿತು ಪಾಸ್ವರ್ಡ್ಗಳನ್ನು ರಚಿಸಿ ಕಾಲಕಾಲಕ್ಕೆ ಬದಲಾಯಿಸುತ್ತಿರಬೇಕು. ಇದರಿಂದ ಖಾತೆ ಸುರಕ್ಷತೆಯಿಂದ ಇರುತ್ತದೆ. ಅಪರಿಚಿತರಿಂದ ಸ್ನೇಹಿತರ ವಿನಂತಿಗಳನ್ನು ತಕ್ಷಣ ಸ್ವೀಕರಿಸಬೇಡಿ ಎಂದು ಸಲಹೆ ನೀಡಿದರು. ಸಿಂಧನೂರು ಉಪವಿಭಾಗದ ಡಿವೈಎಸ್ಪಿ ಚಂದ್ರಶೇಖರ್ ಸೈಬರ್ ಅಪರಾಧ ತನಿಖೆ ಮತ್ತು ಸೈಬರ್ ಭದ್ರತೆಯಲ್ಲಿ ವೃತ್ತಿ ಜೀವನದ ಕುರಿತು ತಿಳಿ ಹೇಳಿದರು. ಈ ಸಂದರ್ಭದಲ್ಲಿ ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಎಂ ವೆಂಕಟರಾವ್, ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಮಂಜುನಾಥ್ ಸೋಮಲಾಪುರ್, ಪದವಿ ಕಾಲೇಜಿನ NSS ಅಧಿಕಾರಿ ಕಾಸಿಂ ಕುರೇಶಿ, ಹಿರಿಯ ಉಪನ್ಯಾಸಕ HD ಹಳ್ಳೂರ್, ಮಹಿಬೂಬ್ ಪಾಷಾ, ಅನಿಲ್ ಕುಮಾರ್ ಇದ್ದರು.
ನಗರದ ನೋಬಲ್ ಪದವಿ ಮಹಾವಿದ್ಯಾಲಯದಲ್ಲಿ ಇತಿಹಾಸ ಸಾಮ್ರಾಜ್ಯ ದರ್ಶನ ಎಂಬ ವಸ್ತು ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. 7 ತಂಡಗಳು ತಮಗೆ ನೀಡಿದ ಇತಿಹಾಸ ವಿಷಯದ ಕುರಿತ ಮಾಹಿತಿಗಳನ್ನು ಪ್ರದರ್ಶನ ಮಾಡಿದರು. ಅತ್ಯಂತ ಯಶಸ್ವಿಯಾಗಿ ತಾವು ಕಂಡ ಐತಿಹಾಸಿಕ ಕ್ಷಣಗಳನ್ನು ಸೃಷ್ಟಿ ಮಾಡುವಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಅತ್ಯಂತ ಪರಿಶ್ರಮ, ಉತ್ತಮ ಆಸಕ್ತಿ ಹಾಗೂ ತನುಮನದಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಎಂದು ಕಾಲೇಜಿನ ಆಡಳಿತ ಮಂಡಳಿ ಪ್ರಶಂಸೆ ವ್ಯಕ್ತಪಡಿಸಿದೆ. ನಗರದ ನೋಬೆಲ್ ಕಾಲೇಜಿನಲ್ಲಿ ನಡೆದ ಹೊಸ ಮಾದರಿಯ ಕಾರ್ಯಕ್ರಮ ಇದಾಗಿದ್ದು, 7 ತಂಡಗಳನ್ನು ರಚನೆ ಮಾಡಿ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಪ್ರತಿ ತಂಡಗಳಿಗೂ ಇತಿಹಾಸದ ಒಂದೊಂದು ವಿಷಯದ ಅಡಿಯಲ್ಲಿ ವಸ್ತು ಪ್ರದರ್ಶನ ತಯಾರಿ ಮಾಡಲು ಸೂಚಿಸಲಾಗಿತ್ತು. ಅದರಂತೆ ಸುರೇಶ್ ಮುಳ್ಳೂರ್, ಹೊನ್ನಪ್ಪ ಬೆಳಗುರ್ಕಿ ಉಸ್ತುವಾರಿಯಲ್ಲಿ ಭಾರತೀಯ ಶಾಸ್ತ್ರೀಯ ನೃತ್ಯಗಳು ಕುರಿತು ದೇವಾಲಯದಲ್ಲಿರುವ ಕೆಲವು ಶಿಲ್ಪಗಳಿಗೆ ಜೀವ ತುಂಬಿ ನಾಟ್ಯ ನೃತ್ಯದ ವಸ್ತು ಪ್ರದರ್ಶನ, ಮರಿಸ್ವಾಮಿ ಉಸ್ತುವಾರಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಕುರಿತು ಸಾಮ್ರಾಜ್ಯದ ಅರಸರು ಆಡಳಿತ, ರಾಜರ ಪ್ರಜೆಗಳ ಆಡಳಿತದ ವೈಖರಿ ಹಾಗೂ ದೇವಾಲಯಗಳ ಕೆತ್ತನೆಗಳನ್ನು ಸವಿವರವಾಗಿ ಪ್ರದರ್ಶನ, ಕುಮಾರಿ ಅಶ್ವಿನಿ ಶ್ರೀಮತಿ ನಂದಿನಿ ಉಸ್ತುವಾರಿಯ ಗಂಗರ್ ತಲಕಾಡು ವಿಷಯದಡಿಯಲ್ಲಿ ಶಿವನ ಮೂರ್ತಿಯನ್ನು ಉದ್ಭವಿಸಿ ಪ್ರಮುಖ ಗಂಗರ ದೇವಾಲಯಗಳನ್ನು ನಿರ್ಮಿಸಿ ಅಲ್ಲಿನ ವಾಸ್ತುಶಿಲ್ಪವನ್ನು ಸ್ಮರಿಸುವ ಪ್ರದರ್ಶನ, ಜ್ಯೋತಿಯವರ ಉಸ್ತುವಾರಿಯ ಗೌತಮ್ ಬುದ್ಧನ ಜೀವನ ಬೋಧನೆಗಳು, ಬುದ್ಧನ ಕಾಲದ ಸಮಾಜದ ಪರಿಸ್ಥಿತಿಯನ್ನು, ನೈಸರ್ಗಿಕ ಸ್ಥಿತಿಯನ್ನು ವರ್ಣಿಸಿ ಚಿತ್ರಿಸಿ ಪ್ರದರ್ಶನ, ಪಂಪಪತಿ ಉಸ್ತುವಾರಿಯಲ್ಲಿ ಮುಘಲ್ ಸಾಮ್ರಾಜ್ಯ ಕುರಿತು ಅವರ ಕಲೆ ಮತ್ತು ವಾಸ್ತುಶಿಲ್ಪದ ಸಮಗ್ರ ಚಿತ್ರಣ, ಮೊಘಲ್ ರಾಜರುಗಳ ಆಳ್ವಿಕೆಯ ಮಾಹಿತಿಯನ್ನು ಚಿತ್ರಿಸಿದ ವರ್ಣನೆ, ಭಾಗ್ಯಶ್ರೀ ವೆಂಕೋಪ್ ಉಸ್ತುವಾರಿಯ ಗುಪ್ತ ಸಾಮ್ರಾಜ್ಯದ ಸುವರ್ಣಯುಗದ ಕುರಿತು ಸಮುದ್ರಗುಪ್ತನ ವೇಷ ತೊಟ್ಟು ಗುಪ್ತರ ಪ್ರಮುಖ ದೇವಾಲಯಗಳು ವಾಸ್ತುಶಿಲ್ಪವನ್ನು ಮರುಕಳಿಸುವ ರೀತಿಯಲ್ಲಿ ವಸ್ತು ಪ್ರದರ್ಶನ, ನವೀನ್ ಕುಮಾರ್ ಜ್ಯೋತಿ ಉಸ್ತುವಾರಿಯ ಬಾದಾಮಿ ಚಾಲುಕ್ಯರ ಅರಸರ ಆಡಳಿತದ ಜಾಣ್ಮೆ, ಗುಹೆ ಮತ್ತು ದುರ್ಗಾ ದೇವಾಲಯ ಆಹಾರ ಪದ್ಧತಿಯ ಕುರಿತು ಸಮಗ್ರ ಚಿತ್ರಣವನ್ನು ಪ್ರದರ್ಶನ. ಹೀಗೆ 7 ತಂಡಗಳು ಉತ್ತಮ ಪ್ರದರ್ಶನ ನೀಡಿದರು. 7 ತಂಡಗಳ ಉಸ್ತುವಾರಿಯನ್ನು ಕಾಲೇಜಿನ ಇತಿಹಾಸ ಉಪನ್ಯಾಸಕರಾದ ಪಂಚಾಕ್ಷರಯ್ಯ ಸ್ವಾಮಿ ಮತ್ತು ಮೌಲಸಾಬ್ ಇತಿಹಾಸ ಉಪನ್ಯಾಸಕರು ವಹಿಸಿ ಅದ್ಭುತ ಕಾರ್ಯವನ್ನು ಮಾಡಿದ್ದಾರೆ ಎಂದು ಆಡಳಿತ ಮಂಡಳಿಯವರು ಗುಣಗಾನ ಮಾಡಿದರು. ನಗರದ ಪ್ರತಿಷ್ಠಿತ ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರುಗಳಾದ ಆರ್ ಸಿ ಪಾಟೀಲ್, ಕೃಷ್ಣಾರೆಡ್ಡಿ, ಉಪನ್ಯಾಸಕರಾದ ತಾಯಪ್ಪ, ನಾಗರಾಜ್ ಸಾಯಿ ಉಪನ್ಯಾಸಕರು ಭಾಗವಹಿಸಿದ್ದರು. ಹಲವಾರು ಗಿಡಗಳನ್ನು ತನ್ನ ಮಕ್ಕಳಂತೆ ಸಾಕಿ ಸಲುಹಿದ ವೃಕ್ಷಮಾತೆ ಪದ್ಮಶ್ರೀ ಸಾಲುಮರದ ತಿಮ್ಮಕ್ಕನವರು ವಿಧಿವಶರಾದ ಸುದ್ದಿ ನಮ್ಮ ವನಸಿರಿ ಫೌಂಡೇಶನ್ ತಂಡಕ್ಕೆ ತೀವ್ರ ದುಃಖವನ್ನೇ ತರಿಸಿದೆ ಎಂದು ವನಸಿರಿ ಫೌಂಡೇಶನ್ ಪದಾಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ. ಕಾನನದ ದೇವತೆಯಂತೆ ಶತಾಯುಷ್ಯ ಪೂರೈಸಿ ನಮ್ಮೊಂದಿಗಿದ್ದು ಇಂದಿನ ಪೀಳಿಗೆಗೆ ಅರಣ್ಯ ಸಂಪತ್ತಿನ ಮಹತ್ವವನ್ನು ಸಾರುವ ರಾಯಭಾರಿಯಾಗಿದ್ದ ತಿಮ್ಮಕ್ಕನವರ ಅಗಲಿಕೆ ರಾಜ್ಯಕ್ಕೆ ತುಂಬಲಾರದ ನಷ್ಟವನ್ನು ಉಂಟು ಮಾಡಿದೆ. ಪರಿಸರ ಪ್ರೇಮಿಗಳಿಗೆ ತೀವ್ರ ನೋವು ತಂದಿದೆ. ಸಾಲುಮರದ ತಿಮ್ಮಕ್ಕನವರು ವೃಕ್ಷ ಸಂಪತ್ತನ್ನು ಬೆಳೆಸಿ ಉಳಿಸುವ ನಿಟ್ಟಿನಲ್ಲಿ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರವರಿಗೂ ಪ್ರೇರಣೆಯ ಶಕ್ತಿಯಾಗಿದ್ದರು. ಅವರು ನೆಟ್ಟ ಸಸಿಗಳು ಇಂದು ಹೆಮ್ಮರವಾಗಿವೆ. ಅವರಿಂದ ಪ್ರೇರಣೆಗೊಂಡು ರಾಜ್ಯದಾದ್ಯಂತ ನೆಟ್ಟ ಗಿಡಗಳು ಭವಿಷ್ಯತ್ತಿನ ಪೀಳಿಗೆಗೆ ಉತ್ತಮ ಗಾಳಿ ಒದಗಿಸಿ ನೆರಳಿನ ಸೌಭಾಗ್ಯ ಕಲ್ಪಿಸಿವೆ. ಕರುನಾಡಿನ ಪ್ರತಿ ಪ್ರಜೆಯು ಕನಿಷ್ಠ ಒಂದೊಂದು ಗಿಡವನ್ನು ನೆಟ್ಟು ಮರವಾಗಿಸುವ ಸಂಕಲ್ಪ ತೊಟ್ಟು ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕನವರಿಗೆ ಶ್ರದ್ಧಾಂಜಲಿ ಸಮರ್ಪಿಸೋಣ, ಅವರ ಆತ್ಮಕ್ಕೆ ಚಿರಶಾಂತಿ ಕೋರೋಣ ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ನವೆಂಬರ್ 13ರಿಂದ 15ರವರೆಗೆ ಹಾಸನದಲ್ಲಿ ನಡೆದ 16ನೇ CITU ರಾಜ್ಯ ಸಮ್ಮೇಳನದ 39 ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದು, 31 ಪದಾಧಿಕಾರಿಗಳಲ್ಲಿ ರಾಯಚೂರು ಜಿಲ್ಲೆಯ CITU ಪ್ರಧಾನ ಕಾರ್ಯದರ್ಶಿ DS ಶರಬಸವ, ಕೊಪ್ಪಳದ ನಿರುಪಾದಿ ಬೆಣಕಲ್ ಅವರನ್ನು ರಾಜ್ಯ ಕಾರ್ಯದರ್ಶಿಯಾಗಿ ಸಮ್ಮೇಳನ ಆಯ್ಕೆ ಮಾಡಿ. ನವೆಂಬರ್ 13ರಿಂದ 15ರವರೆಗೆ ಹಾಸನದಲ್ಲಿ ನಡೆದ 16ನೇ ಸಮ್ಮೇಳನ ಮುಂದಿನ ಅವಧಿಗೆ 139 ಜನರ ನೂತನ ರಾಜ್ಯ ಸಮಿತಿಯನ್ನು ಆಯ್ಕೆ ಮಾಡಿದ್ದು, ಇದರಲ್ಲಿ 39 ಜನ ಪದಾಧಿಕಾರಿಗಳು ಹಾಗೂ 100 ಜನ ರಾಜ್ಯ ಸಮಿತಿ ಸದಸ್ಯರಿದ್ದಾರೆ. ನೂತನ ರಾಜ್ಯ ಅಧ್ಯಕ್ಷರಾಗಿ ಮೀನಾಕ್ಷಿ ಸುಂದರಂ, ಪ್ರಧಾನ ಕಾರ್ಯದರ್ಶಿಯಾಗಿ S ವರಲಕ್ಷ್ಮಿ, ಖಜಾಂಚಿಯಾಗಿ PK ಪರಮೇಶ್ವರ್ ಅವರನ್ನು ಒಳಗೊಂಡ 39 ಜನ ಪದಾಧಿಕಾರಿಗಳಲ್ಲಿ ರಾಯಚೂರು ಜಿಲ್ಲೆಯಿಂದ DS ಶರಣಬಸವ ಅವರನ್ನು ಹಾಗೂ ಕೊಪ್ಪಳ ಜಿಲ್ಲೆಯಿಂದ ನಿರುಪಾದಿ ಬೆಣಕಲ್ ಇವರನ್ನು ರಾಜ್ಯ ಕಾರ್ಯದರ್ಶಿಯಾಗಿ ಸಮ್ಮೇಳನ ಆಯ್ಕೆ ಮಾಡಿದೆ. ಆಯ್ಕೆಯಾದ ಪದಾಧಿಕಾರಿಗಳಿಗೆ ರಾಯಚೂರು ಜಿಲ್ಲೆಯ CITU, KPRS ಹಾಗೂ ಕೃಷಿ ಕೂಲಿಕಾರರ ಸಂಘಟನೆ ಅಭಿನಂದನೆ ಸಲ್ಲಿಸಿದೆ ಎಂದು KPRS ಜಿಲ್ಲಾ ಕಾರ್ಯದರ್ಶಿ ನರಸಣ್ಣ ನಾಯಕ್, ಉಪಾಧ್ಯಕ್ಷ ಬಸವಂತರಾಯಗೌಡ ಕಲ್ಲೂರ್ ತಿಳಿಸಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಅಗಲಿದ ಸಾಲುಮರದ ತಿಮ್ಮಕ್ಕ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ನಿವೃತ್ತ ಪಿಂಚಣಿ ನೌಕರರ ಸಂಘದಿಂದ ಶ್ರದ್ಧಾಂಜಲಿ ಸಲ್ಲಿಕೆ. ಯಾವುದೇ ಅನುಮಾನಾಸ್ಪದ ಲಿಂಕ್ಗಳಿಗೆ ಪ್ರತಿಕ್ರಿಯೆ ಕೊಡಬೇಡಿ, ವೆಂಕಟೇಶ್ ಹೋಗಿಬಂಡಿ. ನಗರದ ನೋಬೆಲ್ ಪದವಿ ಮಹಾವಿದ್ಯಾಲಯದಲ್ಲಿ ಇತಿಹಾಸ ಸಾಮ್ರಾಜ್ಯ ದರ್ಶನ ವಸ್ತು ಪ್ರದರ್ಶನ. ವನಸಿರಿ ಫೌಂಡೇಶನ್ಗೆ ಸದಾಕಾಲವೂ ಮಾರ್ಗದರ್ಶಕರಾಗಿದ್ದ ಸಾಲುಮರದ ತಿಮ್ಮಕ್ಕ. CITU ರಾಜ್ಯ ಸಮಿತಿ ಕಾರ್ಯದರ್ಶಿಯಾಗಿ ರಾಯಚೂರಿನ DS ಶರಣಬಸವ, ಕೊಪ್ಪಳದ ನಿರುಪಾದಿ ಬೆಣಕಲ್ ಆಯ್ಕೆ.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.